ಪ್ರೈಸ್ನ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ದೇವರು ಕೊಡುವಂಥ ವಾಕ್ಯ ಕೀರ್ತನೆ 36:9 ವಾಕ್ಯ. ಕೀರ್ತನೆ 36:9. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ದೇವರಲ್ಲಿ ಏನಿದೆ? ಜೀವದ ಬುಗ್ಗೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಹಲ್ಲೆಲೂಯಾ. தமிழ்ல படிங்க சிஸ்டர். ஜீவ ஊற்றும் இடத்தில் இருக்கிறது. ஜீவ ஊற்றும் இடத்தில் இருக்கிறது. உங்களுடைய வெளிச்சத்திலே வெளிச்சம் காண்கிறோம். உங்கள் வெளிச்சத்திலே வெளிச்சத்தை காண்கிறோம். ஹalleluya. ಲೋಕಕ್ಕೆ ಬೆಳಕು. ಹalleluya. ಅವರಲ್ಲಿ ಇವತ್ತೇನು ವಾಕ್ಯವನ್ನು ಕೇಳಿದ್ರೋ ಇವತ್ತು ಆ ರೀತಿಯಲ್ಲಿ ಇರುವಾಗ ಅವ್ರಿಗೆ ನಿಮ್ಗೆ ಎಂತ ಮುಖ್ಯ ಆಗಿರ್ತಾರೆ? ಅದು ಸ್ಟಾಪೇ ಇಲ್ಲ. ಹಲ್ಲೆಲೂಯಾ. ಆ ಬ್ಲೆಸ್ಸಿಂಗ್ ಅಲ್ಲಿ ಏನಿಲ್ಲ, ಸ್ಟಾಪೇ ಇಲ್ಲ. ಅವ್ರ ಲೋಕಕ್ಕೆ ಬೆಳಕು. ಆ ಬೆಳಕು ನಮ್ಗೆ ಹೊಡೆಯುವಾಗ ನಮ್ಮ ಬಾಳ್ವಿಕೆಯಲ್ಲೇನೋ ಸಮಾಧಾನ, ಸಮಾಧಾನ, ಸಮಾಧಾನ. ಹಲ್ಲೆಲೂಯಾ. ಅದೆಲ್ಲರೂ ನಿಂತ್ಕೊಳ್ಳುವ ಈ ಮೊದಲನೇ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ದೇವರನ್ನ ಸ್ತುತಿಸಲಿಕ್ಕೆ, ನಾಮನ ಮಹಿಮೆ ಪಡಿಸಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದು. ಉನ್ನತವಾಗಿರುವಂಥದ್ದು ಒಂದು ವಾಗ್ದಾನದ ವಾಕ್ಯನ ದೇವರು ಕೊಟ್ಟಿದ್ದಾನೆ. ಇವತ್ತು ನಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇಲ್ಲ. ನಿಮ್ಮಲ್ಲಿ ನಾನು ಯಾರಾಗಿರ್ತೀನಿ? ನಿಮ್ಗೆ ಯಾರಾಗಿರ್ತೇನೆ? ಜೀವದ ಬುಗ್ಗೆಯಾಗಿರ್ತೇನೆ. ನಿಮ್ಗೆ ಯಾರಾಗಿರ್ತೇನೆ? ನಿಮ್ಗೆ ನಾನು ಬೆಳಕಾಗಿ, ನಾನು ಲೋಕಕ್ಕೆ ಬೆಳಕು, ನಾನು ಬೆಳಕಾಗಿದ್ದೀನಿ ಅಲ್ವಾ? ಆ ಬೆಳಕು ನಿಮ್ಮಲ್ಲೂ ಇರುತ್ತೆ. ಹಲ್ಲೆಲೂಯಾ. ನಿಮ್ಗೆ ನಾನು ಬೆಳಕಾಗಿರ್ತೇನೆ. ಇವತ್ತು ಅಂತ ಒಂದು ವಾಗ್ದಾನ ಕೊಟ್ಟಂತ ದೇವರ ಬಾಳುವಿಕೆಯಲ್ಲಿ ಈ ತಿಂಗಳು ಜೀವದ ಮುಖ್ಯ ಯೇಸು ನಮ್ಮ ಹತ್ರ ಇರುವಾಗ ಈ ಮೊದಲನೇ ದಿನದಲ್ಲಿ ದೇವರು ದೇವರೇ ಬೆಳಕಾಗಿದ್ದಾರೆ. ಆ ಬೆಳಕು ನಮ್ಮಲ್ಲಿ ಒಳೆಯುವಾಗ ಇವತ್ತು ನಮ್ಮ ಬಾಳುವಿಕೆಯಲ್ಲಿ ದುಃಖ ಇಲ್ಲ, ಸಮಾಧಾನ. ನಮ್ಮ ಬಾಳುವಿಕೆಯಲ್ಲಿ ಕೆಟ್ಟದಲ್ಲ, ಒಳ್ಳೆಯದು. ಹಲ್ಲೆಲೂಯಾ. ನಾವು ಭಯ ಪಡೋದು ಇಲ್ಲ, ಧೈರ್ಯವಾಗಿರಂಗೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅಂತ ಒಂದು ಕೃಪೆಯನ್ನು ಕೊಟ್ಟಂತ ದೇವರಿಗೆ ನಮ್ಮ ಕೈಗಳನ್ನು ಮೇಲೆತ್ತಿ ಬಾಯಿನ ತೆಗೆದು ಶಬ್ದದಿಂದ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ಕ್ರಿಸ್ತರ ಸ್ವಾಮಿ ದೇವರೇ, ನಿಜವಾಗಿಯೂ ಕರ್ತನೆ, ಕಳೆದ ತಿಂಗಳಲ್ಲಿ ಕೈಯನ್ನು ಹಿಡಿದಂಥ ದೇವರೇ, ಕಳೆದ ತಿಂಗಳು ಕೊನೆಯವರೆಗೂ ನಮಗೆ ಬಂದಂಥ ಎಲ್ಲ ಆಪತ್ತಿನಿಂದ, ಗಂಡಾಂತರಗಳಿಂದ, ಎಲ್ಲ ರೀತಿಯಾದ ಕಷ್ಟಗಳಿಂದ, ತೊಂದರೆಗಳಿಂದ, ಕಣ್ಣೀರುಗಳಿಂದ, ವ್ಯಾಧಿಯಿಂದ, ನೋವಿಂದ ದೇವರೇ, ಅದರ ನಾವು ದೇವರೇ ಅಪ್ಪ ಹಾಳಾಗಿ ಹೋಗ್ತಿರೋ ರೀತಿಯಲ್ಲಿ ದೇವರೇ, ಈ ಕಳೆದ ತಿಂಗಳು 1ನೇ ತಾರೀಕಿಂದ ಕಳೆದ ತಿಂಗಳು ಕೊನೆ ದಿನದ ಕೊನೆ ಕ್ಷಣದವರೆಗೂ ಯಾವ ಕೇಡುಗಳು ನಮ್ಮ ಗೂಡಾರದ ಸಮೀಪಕ್ಕೆ, ಯಾವ ಕೇಡುಗಳ ನಮ್ಮ ಸಮೀಪಕ್ಕೆ ಬಾರದಿರೋ ರೀತಿಯಲ್ಲಿ ಬೇಲಿನ ಹಾಕಿ, ರಕ್ತದ ಕೋಟೆ ಒಳಗಡೆ ಹಾಕಿ ನಮ್ಮನ್ನ ಕಾದದು ಮಾತ್ರವಲ್ಲ, ಈ ಹೊಸ ತಿಂಗಳಿನ ಮೊದಲನೇ ದಿನವನ್ನ ದೇವರೇ ಆರಂಭ ಮಾಡಲಿಕ್ಕೆ ಇವತ್ತು ದೇವರ ಸಮ್ಮುಖಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದು ಈ ಪ್ರಾರ್ಥನೆಯಿಂದ
ವಾಕ್ಯವನ್ನ ಕೇಳಿ ವಾಗ್ದಾನನ ಹೊಂದಿ ಇವತ್ತು ದಿನವನ್ನ ಆರಂಭ ಮಾಡಲಿಕ್ಕೆ ಮಕ್ಕಳಿಗೆ ಇಷ್ಟೋ ಒಳ್ಳೆ ಭಾಗ್ಯವನ್ನ ನೀವು ಕೊಟ್ಟಿದ್ದಕ್ಕೆ ನಾನು ಸ್ತೋತ್ರ ಮಾಡ್ತೀನಪ್ಪ. ವಾಕ್ಯವಾಗಿರುವಂತ ಯೇಸುವೆ ಇವತ್ತು ಈ ಮಕ್ಕಳ ಕೈಯನ್ನ ಹಿಡಿದು ಇವತ್ತು ದೇವರೇ ಇವತ್ತೇನ್ ವಾಗ್ದಾನನ ಕೊಟ್ಟು ಆ ವಾಗ್ದಾನ ರೀತಿಯಲ್ಲಿ ಇವತ್ತು ನಡೆಸೋದಕ್ಕೆ ನಾನು ಸ್ತೋತ್ರ ಮಾಡ್ತೀನಪ್ಪ. ಇವತ್ತು ಈ ವಾಕ್ಯದ ಪ್ರಕಾರವಾಗಿ ನಡೆಯುವಾಗ ದೇವರೇ ಮಕ್ಕಳು ನಿನ್ನಲ್ಲಿ ಮಕ್ಕಳು ದೇವರೇ ಮಕ್ಕಳಲ್ಲಿ ನೀನಿರುವಾಗ ದೇವರೇ ಅವರ ಬಾಳುವಿಕೆಯಲ್ಲಿ ನೀನೊಂದು ಜೀವದ ಬುಗ್ಗೆ ಆಗಿರ್ಲಿಕ್ಕೆ ಸಾಧ್ಯ ಅಲ್ಲಪ್ಪ. ಅವರ ಬಾಳುವಿಕೆಯಲ್ಲಿ ಕತ್ಲೆ ಅಲ್ಲ, ನೀ ಬೆಳಕಾಗಿರ್ಲಿಕ್ಕೆ ಸಾಧ್ಯ ಅಲ್ಲ ಸ್ವಾಮಿ. ಇವತ್ತಂತ ಒಂದು ವಾಗ್ದಾನದ ರೀತಿಯಲ್ಲೇ ಮಕ್ಕಳ ಜೊತೆಯಲ್ಲಿ ಇದ್ದು ಮಕ್ಕಳನ್ನ ಎಲ್ಲಾ ಭಾಗದಲ್ಲೂ ಸಮಾಧಾನದಿಂದ ಆಶೀರ್ವಾದದಿಂದ ಇದ್ದು ಅವ್ರು ಚಂದವಾಗಿ ದಿನವನ್ನ ಆರಂಭ ಮಾಡೋದು ಮಾತ್ರವಲ್ಲ, ನೀನು ಆರಂಭ ಮಾಡಿಕೊಡು ರಾಜ. ನೀನು ಆರಂಭ ಮಾಡಿಕೊಟ್ಟು ದಿನ ಎಲ್ಲ ನೀನಿದ್ದು ಒಂದೊಂದು ದಿನ ಒಂದೊಂದು ಗಂಟೆ ಒಂದೊಂದು ಕ್ಷಣ ಕೂಡ ಒಂದೊಂದು ನಿಮಿಷ ಒಂದೊಂದು ಕ್ಷಣ ಕೂಡ ಅವರ ಕೈಯಲ್ಲಿದ್ದು ನೀನೇ ನಡೆಸು ರಾಜ, ನೀನೇ ಕಾಯಿ ರಾಜ, ನೀನೇ ಆಶೀರ್ವದಿಸು. ಯಾವ ಉಪದ್ರವಗಳು ಕೂಡ ಸಮೀಪಕ್ಕೆ ಬಾರದಿರೋ ರೀತಿಯಲ್ಲಿ ಈ ಮಕ್ಕಳ ಸಮೀಪಕ್ಕೆ ಬಾರದೆ ಅವ್ರನ್ನ ಮುಡ್ತಿರೋ ರೀತಿಯಲ್ಲಿ ಮಕ್ಕಳನ್ನ ನಿನ್ನ ಅವ್ರ ಮಕ್ಕಳ ಸುತ್ತಲೂ ಅವರ ಮನೆಯ ಸುತ್ತಲೂ ನಿನ್ನ ಬೇಲಿನ ಹಾಕಿ ಕಾಯೋದು ಮಾತ್ರವಲ್ಲ, ಅವರನ್ನ ರಕ್ತದ ಕೋಟೆ ಒಳಗಾಗಿ ನೀನು ಕಾಪಾಡು ರಾಜ. ಇಲ್ಲಿ ಬಂದಿರುವಂತ ಒಂದೊಂದು ಸಹೋದರಿಗಳನ್ನ ಯವನಸ್ಥ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ನಾನು ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ಅವರನ್ನು ಆಶೀರ್ವದಿಸ್ತೇನೆ. ಅವರಿಗೆ ಸುಖವಾಗಿ ಬರಂಗೆ ನೀನು ಮಾಡುದು. ಅದೇ ರೀತಿಯಲ್ಲಿ ಅವರವರ ಮನೆಗೆ ಹೋಗುವಾಗ ಅವ್ರು ಸುಖಭದ್ರವಾಗಿ ಮನೆಗೆ ಹೋಗಿ ಸೇರಂಗೆ ಆಶೀರ್ವದಿಸಿದಂತೆ ಯೇಸು ಕ್ರಿಸ್ತರ ಹೆಸರನ್ನು ಪ್ರಾರ್ಥಿಸುತ್ತೇನೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಈ ಬಂದಿರ ಮಕ್ಕಳೊಂದಿಗೆ ಈ ಸಭೆಯೊಂದಿಗೆ ಎಂದೆಂದು ಇರಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.